श्रीगुरुभ्यो नमः। हरिः ओम। ओम एकदन्ताय विद्महे वक्रतुण्डाय धीमहि तन्नो दन्ती प्रचोदयात्। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव जमनो जमनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಮಕರ ರಾಶಿಯವರಿಗೆ 2026ನೇ ಇಸ್ವಿಯಲ್ಲಿ ಆಂಗ್ಲ ವರ್ಷದಲ್ಲಿ ಹೇಗಿದೆ ವರ್ಷ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ಕುರಿತು ವೀಕ್ಷಣೆ ಮಾಡಿ ಹೇಳುವಂಥ ಒಂದು ಇದು ಪ್ರಯತ್ನ. ಹಾಗೆ ಸಂಪೂರ್ಣವಾದಂತಹ ತೀರ್ಮಾನ ಇದೇ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ನೋಡಿ, ನಿಮ್ಮ ರಾಶಿಯಿಂದ ಆರಂಭದ ದಿವಸದಲ್ಲಿ ತೃತೀಯ ರಾಶಿಯಲ್ಲಿ ಶನಿ, ಹಾಗೆ 2ನೇ ರಾಶಿಯಲ್ಲಿ ರಾಹು. ಶನಿಯು ತೃತೀಯ ರಾಶಿಯಲ್ಲಿ ಜುಲೈ 2ನೇ ತಾರೀಕಿನವರೆಗೂ ಕೂಡ ಇರ್ತಾನೆ. ಹಾಗೆ ಅನಂತರದಲ್ಲಿ ವಕ್ರವಾಗ್ತಾನೆ. ಅಂದರೆ ಒಂದು ಹಂತಕ್ಕೆ ನಿಮಗೆ 7.5 ಶನಿ ಮುಗಿದಿದೆ, ಆದರೂ ಕೂಡ ವಕ್ರವಾಗಿ 2ನೇ ರಾಶಿಗೆ 7.5 ಶನಿ ಥರದಲ್ಲೇ ಶನಿಯು ಕೂಡ ದ್ವಿತೀಯ ಭಾವಕ್ಕೆ ಗೋಚಾರದಲ್ಲಿ ಬರ್ತಾನೆ. ಹಾಗೆ ಗುರು ಆರಂಭದ ದಿವಸದಲ್ಲಿ ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ, ಅದು ಬಹಳ ಒಳ್ಳೆಯದು. ಆದರೆ ತೃತೀಯ ರಾಶಿ ಷಷ್ಠ ರಾಶಿಯಲ್ಲಿರುವಂತಹ ಒಂದು ಗುರು ಅನಂತರದಲ್ಲಿ ಉಚ್ಚವಾದಂಥ ಸ್ಥಾನಕ್ಕೆ ಸಪ್ತಮ ರಾಶಿಗೆ ಗುರುವು ಕೂಡ ಜೂನ್ 2ನೇ ಅನಂತರದಲ್ಲಿ ಹೋಗ್ತಾನೆ. ಹಾಗಾಗಿ ಗುರುವಿನ ಒಂದು ಸಂಪೂರ್ಣವಾದಂಥ ಬಲ ಬಹಳ ಉತ್ತಮವಾದಂಥದ್ದು. ಅದು ಜೂನ್ ಅನಂತರದಲ್ಲಿ ಕೊನೆವರೆಗೂ ಕೂಡ ಇರುತ್ತೆ, ಜೂನಿಂದ ವರ್ಷದ ಕೊನೆಯವರೆಗೂ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ರಕ್ಷಣೆ ಮಾಡುವಂತಹ ಆ ಗುರುವಿನ ಬಲ ಬಹಳ ಗಟ್ಟಿಯಾಗಿದೆ ಅಂತೇಳಿ ಹೇಳಬಹುದು. ಜೂನ್ ಅನಂತರದಲ್ಲಿ ಗುರು ನಿಮಗೆ ರಕ್ಷಣೆ ಮಾಡ್ತಾನೆ. ಅದರಲ್ಲಿವರೆಗೂ ಕೂಡ ಷಷ್ಠರಾಶಿಯಲ್ಲಿರುವಂತಹ ಗುರು ಒಂದು ಹಂತಕ್ಕೆ ಬುಧನ ಮನೆಯಲ್ಲಿದ್ದಾನೆ. ಸ್ವಲ್ಪ ಒಂದು 50-50 ಥರ ಫಲವನ್ನೆಲ್ಲ ಗುರು ಕೊಡಬಹುದು. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ಏನು ಅನುಕೂಲ ಅನಾನುಕೂಲ ಎಂಬುದನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ 2025ನೇ ಇಸ್ವಿಯಲ್ಲಿ ನೀವು ಸ್ವಲ್ಪ ಒಂದು ಹಂತಕ್ಕೆ 50-50 ಥರನೇ ಇದ್ರಿ. ಒಂದಷ್ಟು ಜನಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲ, ಒಳ್ಳೆ ರೀತಿಯಾದಂತಹ ಬದಲಾವಣೆಗಳು, ಫಲಗಳು ಉಂಟಾಗಿದೆ. ಆದರೂ ಕೂಡ ಕೆಲವೊಂದಷ್ಟು ಜನಕ್ಕೆ ಅಭಿವೃದ್ಧಿ ಹೇಳುವಂಥದ್ದಾಗಲಿಲ್ಲ. ಮುಂಚಿನ ಸಮಯ 2023, 2024ನೇ ಹಂತದ ವರ್ಷಗಳನ್ನೆಲ್ಲ ನಾವು ಗಮನಿಸ್ತಾ ಹೋದರೆ ತಕ್ಕ ಮಟ್ಟಿಗೆ ಒಂದು ಹಣಕಾಸು ಇರಬಹುದು ಅಥವಾ ವ್ಯವಹಾರದಲ್ಲಿರಬಹುದು, 25ನೇ ಇಸ್ವಿಯಲ್ಲಿ ತಕ್ಕ ಮಟ್ಟಿಗೆ ಒಂದು ನೆಲೆಯಲ್ಲಿದ್ದೀರಿ. ನೀವು ತೀರಾ ಮುಳುಗು ಹೋಗುವಂಥ ಪರಿಸ್ಥಿತಿಯಲ್ಲೋ, ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲೋ, ಅಥವಾ ಏನೋ ಜೀವನದಲ್ಲಿ ಏನೂ ಇಲ್ಲ ಹೇಳುವಂತಹ ಪರಿಸ್ಥಿತಿ 2025ನೇ ಇಸ್ವಿ ನಿಮಗೆ ನೀಡಲಿಲ್ಲ. ಹಾಗಾಗಿ ಒಂದು ಹಂತಕ್ಕೆ 25ನೇ ಇಸ್ವಿಯಲ್ಲಿ ಸ್ಥಿತಿಗತಿಗಳು ತಕ್ಕ ಮಟ್ಟಿಗೆ ಉತ್ತಮವಾಗಿ ಫಲ ಕೊಟ್ಟಿತ್ತು ನಿಮಗೆ. ನೋಡಿ, 2026ರಲ್ಲಿ ಒಂದು ಸಪ್ತಮ ರಾಶಿಯಲ್ಲಿ ಉಚ್ಚಸ್ಥಿತನಾದಂತಹ ಗುರು ಜೂನ್ 2ನೇ ತಾರೀಕು ಅನಂತರದಲ್ಲಿ ವರ್ಷದ ಕೊನೆವರೆಗೂ ಕೂಡ ಗುರು ಇರ್ತಾನೆ. ಇದೊಂದು ಪ್ರಬಲವಾದಂಥ ಒಂದು ಶಕ್ತಿ ಅಂತ ಹೇಳಬಹುದು. ಅನಂತರ ರಾಹುವು ಕೂಡ 2ನೇ ರಾಶಿಯಲ್ಲಿದ್ದು ನಿಮಗೆ ಬಹಳಷ್ಟು ಬಾಹುಬಲವನ್ನು ಕೂಡ ಕೊಡ್ತಾ ಇದ್ದಾನೆ. ಹಾಗಾಗಿ ಏನು ಅಷ್ಟೊಂದು ಕೂಲಂಕುಷವಾಗಿ ನಾವು ಗಮನಿಸ್ತಾ ಹೋದರೆ ಅಷ್ಟೊಂದು 2026ನೇ ಇಸ್ವಿ ಏನೋ ಸಮಸ್ಯೆಗಳು, ಏನೋ ಚಿಂತೆಗಳು ಅಂತಹದ್ದು ಕಾಡಲಿಕ್ಕಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಶನಿ ವಕ್ರವಾಗಿ ಬರ್ತಾನಲ್ಲ, ಹಾಗಾಗಿ ಕೆಲವೊಂದಷ್ಟು ವಿಷಯಕ್ಕೆ ನೀವು ತುಂಬ ಜಾಗ್ರತೆ ವಹಿಸಿಕೊಂಡು ಈ ವರ್ಷದಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಬರಬೇಕು. ಎಷ್ಟೋ ಸಲ ಉದ್ಯೋಗಿನಂ ಪುರುಷ ಸಿಂಹ ಮುಪೈತಿ ಲಕ್ಷ್ಮೀ ಎಂಬುದಾಗಿ ಶಾಸ್ತ್ರಗಳನ್ನು ನಾವು ಹೇಳುತ್ತೇವೆ. ಮನುಷ್ಯನಿಗೆ ಉದ್ಯೋಗ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಈ ವರ್ಷದಲ್ಲಿ ಆರಂಭದಿಂದ ಕೊನೆಯವರೆಗೂ ಕೂಡ ಉದ್ಯೋಗದ ವಿಷಯದಲ್ಲಿ ಎಲ್ಲ ತರಹ ಜಾಗ್ರತೆ, ಅದರ ಜೊತೆಗೆ ಯೋಚನೆ, ಸರಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲೇ ನೀವಿರಬೇಕು. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಬಹಳಷ್ಟು ಜಾಗ್ರತೆ ವಹಿಸಿಕೊಳ್ಬೇಕು. ಯಾಕಂದರೆ ಸಪ್ತಮದಲ್ಲಿರುವಂತಹ ಒಂದು ಗುರು ನಿಮಗೆ ಪ್ರಬಲವಾದಂಥ ಅನುಗ್ರಹಗಳನ್ನು ಮಾಡ್ತಾ ಇದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ವಕ್ರವಾದಂಥ ಒಂದು ಶನಿಯು
ಒಂದು ಜುಲೈ 27ನೇ ತಾರೀಕು ಅನಂತರದಲ್ಲಿ ಬಂದ ಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ನಿಮ್ಮ ಚೇರ್ ಅಲ್ಲಾಡುವಂತಹ ಒಂದು ಪರಿಸ್ಥಿತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಈ ವರ್ಷದಲ್ಲಿ ಬಹಳಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿಕೊಂಡು ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಎಷ್ಟೋ ಸಲ ಪ್ರಮೋಷನ್ ತೆಗೆದುಕೊಂಡರೂ ಸಮಸ್ಯೆ, ಪ್ರಮೋಷನ್ ತೆಗೆದುಕೊಳ್ಳದೇ ಇದ್ದರೂ ಸಮಸ್ಯೆ. ಇಂತಹ ಪರಿಸ್ಥಿತಿಯಲ್ಲಿ ನೀವಿರ್ತೀರಿ. ಹಾಗಾಗಿ ನೀವು ಈ ವರ್ಷದಲ್ಲಿ ಉದ್ಯೋಗದ ವಿಷಯದಲ್ಲಿ ಬಹಳಷ್ಟು ಜಾಗೃತಿ ವಹಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಒಂದು ಸಲ ಯಾವುದೋ ಒಂದು ಸಮಸ್ಯೆ ಬಂತು, ಕೆಲಸ ಬಿಟ್ಟುಬಿಟ್ಟೆ ಅಂಥೇಳಿ ಮತ್ತೆ ಕೆಲಸ ಸಿಗುವಲ್ಲಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಬಹುದು. ಹಾಗಾಗಿ ಉದ್ಯೋಗದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಎರಡನೇದಾಗಿ ನೋಡಿ, ಗುರುವು ಸಪ್ತಮ ರಾಶಿಯಲ್ಲಿರೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಹಣಕಾಸಿನಲ್ಲೇನೋ ಹೆಚ್ಚಿನದಾದಂಥ ಲಾಭಾಂಶಗಳಾಗುತ್ತೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಅಳದು ತೂಗಿ ಹೀಗೆಲ್ಲ ಆದರೂ ಕೂಡ ಅನಂತರದಲ್ಲಿ ಒಂದು ಹಣಕಾಸಿಗೆ ಬಹಳಷ್ಟು ಉತ್ತಮವಾದಂಥ ಸ್ಥಿತಿಯನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ಹರಿದು ಬರುವಂತಹ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಒಂದು ಹಂತಕ್ಕೆ ಕೊಟ್ಟಿರುವಂಥ ಹಣಕಾಸು ಭಾಳ ಹೆಚ್ಚಿನದಾಗಿ ಬರುತ್ತೆ. ನೀವು ಹಣಕಾಸಿನ ವಿಷಯದಲ್ಲಿ ಏನು ಒತ್ತಡ, ಚಿಂತೆ, ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಬೇಡ. ಪ್ರಭುತ್ವವಾದಂಥ ಹಣ, ಒಂದು ವಿದೇಶದಲ್ಲಿರುವಂಥ ಹಣ ಬರಬಹುದು, ಅಥವಾ ಎಲ್ಲೋ ಒಂದು ಕಡೆಗೆ ಹೂಡಿಕೆ ಮಾಡಿರುವಂಥ ಹಣ ಬರಬಹುದು, ಅಥವಾ ಎಲ್ಲೋ ಒಂದು ಕಡೆಗೆ ಭೂಮಿ ಸೇಲ್ ಆಗಲಿಲ್ಲ ಅಂಥೇಳಿ ಒದ್ದಾಡ್ತಾ ಇರುವಂತಹ ಒಂದು ರೀತಿಯಲ್ಲಿರುವಂಥ ನಿಮಗೆ ಭೂಮಿ ಸೇಲಾಗಿ ಭೂಮಿಯ ಮುಖಾಂತರವಾಗೂ ಕೂಡ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಾದಂಥ ಫಲವನ್ನು ನಿಮಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ವಿದ್ಯಾರ್ಥಿಗಳ ಜೀವನ ಯೋಚನೆ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳ ಜೀವನಕ್ಕೆ ಸ್ವಲ್ಪ ಆಲಸ್ಯತನ ಆಡುವಂಥದ್ದು ಬಹಳಷ್ಟು ಕಾಡ್ತಾ ಇದೆ. ಮತ್ತು ದ್ವಂದ್ವವಾದಂಥ ಸ್ವಭಾವ, ಹೇಗೆ ಮಾಡಲಿ, ಯಾವ ತರಹ ಮಾಡಿದ್ರೆ ಅನುಕೂಲ ಆಗುತ್ತೆ ಹೇಳುವಂತಹ ಒಂದು ದ್ವಂದ್ವವಾದಂಥ ಸ್ವಭಾವ ಇದೆ. ಹಾಗಾಗಿ ಒಂದು ಸತತವಾದಂಥ ತೀರ್ಮಾನವನ್ನು, ನಾನು ಹೀಗೇ ಕೆಲಸ ಮಾಡ್ತೇನೆ, ಹೀಗೆ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ ಹೇಳುವಂತಹ ಒಂದು ಪ್ರಯತ್ನವನ್ನು ಇಟ್ಕೊಂಡು ನೀವು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ಕ ಇದೆ ನಿಮಗೆ. ನೋಡಿ, 2ನೇ ರಾಶಿಯಲ್ಲಿರುವಂತಹ ರಾಹು ಹೆಚ್ಚಿನದಾದಂಥ ಉತ್ತಮವಾದಂಥ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ ನಿಮಗೆ. ಹಿಂದೆ ಇದ್ದಾಗ ನಿಮಗೂ ತಕ್ಕ ಮಟ್ಟಿಗೆ ದುಡ್ಡಿರಲಿಲ್ಲ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಹಾಸ್ಟೆಲಲ್ಲಿ ದುಡ್ಡಿರಲಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ಸ್ಕೂಲಲ್ಲಿ ಕಟ್ಟಲಿಕ್ಕಿರಲಿಲ್ಲ, ಕಾಲೇಜಲ್ಲಿ ಕಟ್ಟಲಿಕ್ಕಿರಲಿಲ್ಲ ದುಡ್ಡು, ಎಷ್ಟು ಪರದಾಟ ಮಾಡಿದ್ರಿ ನೋಡಿ. ಆದರೆ ಇವಾಗ ತಕ್ಕ ಮಟ್ಟಿಗೆ ನಿಮ್ಮನ್ನು ಓದಿಸ್ತಾ ಇದ್ದರೆ ನಿಮ್ಮ ಪಾಲಕರಿಗೂ ಕೂಡ ಹೆಚ್ಚಿನದಾದಂಥ ಆರ್ಥಿಕವಾದಂಥ ಅನುಕೂಲತೆಗಳಾಗ್ತಾ ಇದೆ. ಹಾಗಾಗಿ ಹಣಕಾಸಿನಲ್ಲೇನೋ ಸದೃಢವಾದಂಥ ವ್ಯವಸ್ಥೆ ಆಗಿದ್ದಾಗ ಮಕ್ಕಳೇನಂತಂದರೆ ಸರಿಯಾದಂಥ ಯೋಚನೆ ಮಾಡಿಕೊಳ್ಬೇಕು. ನಾನು ಇಂತಹ ಕೋರ್ಸ್ ತೆಗೆದುಕೊಂಡ್ರೆ ಇನ್ನು 5 ವರ್ಷಕ್ಕೆ 10 ವರ್ಷಕ್ಕೆ ಹೇಗಿರುತ್ತೆ ಹೇಳುವಂತಹ ಯೋಚನೆ ಮಾಡಿಕೊಂಡು ಮುಂದೆ ಹೋದರೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ. ತಕ್ಕ ಮಟ್ಟಿಗೆ ಆಲಸ್ಯತನವನ್ನು ಬಿಟ್ಟುಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಜೂನ್ ಅನಂತರದಲ್ಲಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಪ್ರಯತ್ನವನ್ನು ಮಾಡ್ತಾ ಇರಿ. ಈ ವರ್ಷದಲ್ಲಿ ಬಿಡಬೇಡಿ. ಗುರು ಉಚ್ಚನಾಗುವಂಥ ಸ್ಥಿತಿಯಲ್ಲಿದ್ದಾನೆ. ಯಾಕಂದರೆ ಎಷ್ಟೋ ಸಲ ಒಂದು ಉಚ್ಚವಾದಂಥ ಸ್ಥಾನಕ್ಕೆ ಗುರು ಬರುವುದಿಲ್ಲ, ಅಥವಾ ಶುಭಗ್ರಹಗಳು ಬರುವುದಿಲ್ಲ. ಅಶುಭೇರ ದೃಷ್ಟಿಯ ಎಂಬುದಾಗಿ ಕರೀತೇವೆ. ಅಶುಭವಾದಂತಹ ಗ್ರಹಗಳು ಉಚ್ಚವಾದಂಥ ಒಂದು ಸ್ಥಾನಕ್ಕೆ ಹೋಗ್ತಾರೆ. ಆದರೆ ಶುಭವಾದಂತಹ ಗ್ರಹಗಳು ಬಂದರೆ ಪೂರ್ವ ಪುಣ್ಯವನ್ನು ವೃದ್ಧಿ ಮಾಡ್ತಾರೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ನೋಡಿ, ಹಿಂದೆ ನಿಮಗೆ 7.5 ಶನಿ ಇದ್ದಾಗ, ಬಹಳ ತೊಂದರೆ ಇದ್ದಾಗ ಬಹಳಷ್ಟು ದೇವತಾ ಆರಾಧನೆ ಮಾಡಿದಿರಿ, ಬಹಳಷ್ಟು ಭಗವಂತನನ್ನು ನಿರಂತರವಾಗಿ ದೇವರ ಮೇಲೆ ಭಾರ ಹಾಕಿ ನಡೆದಿದ್ದೀರಿ ನೀವು. ಹಾಗಾಗಿ ನಿಮಗೆ ಬಹಳ ಮುಖ್ಯವಾಗಿ ನಾವು ನಿಮಗೇನು ಹೇಳಬಹುದಪ್ಪ ಅಂತಂದರೆ, ಈ ಸಮಯದಲ್ಲಿ ಹಿಂದೆ ಮಾಡಿದಂತಹ ಪುಣ್ಯಾಂಶಗಳು ನಿಮಗೆ ವೃದ್ಧಿಯ ರೀತಿಯಲ್ಲಿ, ಅನುಕೂಲದ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಾಗುವಂಥದ್ದು, ಅಥವಾ ಮನೆಗೇನೋ ನೂತನವಾದಂಥ ವಸ್ತುಗಳ ಖರೀದಿ ಮಾಡಬೇಕು, ಅಥವಾ ಏನಾದರೂ ನೂತನವಾದಂಥ ಬಿಸ್ನೆಸ್ಸನ್ನು ಹಾಕಬೇಕು ಅಂತಂದರೆ ತಕ್ಕ ಮಟ್ಟಿಗೆ ನಿಮ್ಮ ಉತ್ತಮವಾದಂಥ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಎಷ್ಟೋ ಸಲ ನೀವು ಹಿಂದೆಲ್ಲ ಮೋಸ ಹೋಗಿದ್ದೀರಿ, 106 ಸಲ ಮೋಸ ಹೋಗಿ ತೊಂದರೆಗೆ ಬಿದ್ದಿದ್ದೀರಿ. ಆದರೆ ಈ ವರ್ಷದಲ್ಲಿ ಯಾವುದೋ ಒಂದು ಒಳ್ಳೆಯ ವ್ಯಕ್ತಿಯ ಒಂದು ವಿಶ್ವಾಸ, ಸಹವಾಸ, ಒಳ್ಳೆ ರೀತಿಯಾದಂಥ ಅವಕಾಶಗಳಾಗುತ್ತೆ. ಆ ವಿಷಯದಲ್ಲಿ ನೀವು ಮುನ್ನುಗ್ಗಿ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಸಿಗುತ್ತೆ. ಮತ್ತು ಪ್ರಯಾಣ ಯೋಗವನ್ನು ಕೂಡ ಈ ವರ್ಷದಲ್ಲಿ ನೀವು ಜಾಸ್ತಿಯಾಗಿ ಗಮನಿಸಬಹುದು. ಎಲ್ಲೋ ಒಂದು ಕಡೆಗೆ ಪ್ರಯಾಣ ಮಾಡುವಂಥದ್ದು, ಎಲ್ಲೋ ಒಂದು ಕಡೆಗೆ ಒಳ್ಳೆ ರೀತಿಯಾದಂತಹ ಯಶಸ್ಸು, ಕೀರ್ತಿ, ಲಾಭವನ್ನು ಗಳಿಸುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಪುನಃ ಮರಳಿ ಯತ್ನ ಮಾಡೋ ಕೆಲಸ ಮಾಡ್ತಾ ಇರ್ತೇವೆ, ಏನೂ ಶ್ರೇಷ್ಠತೆ ಇರುವುದಿಲ್ಲ, ಏನೂ ಅಭಿವೃದ್ಧಿ ಇರುವುದಿಲ್ಲ, ಏನೂ ಪ್ರಮೋಷನ್ ಇರುವುದಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ತುಂಬ ಒದ್ದಾಡ್ತಾ ಇರ್ತೀರಿ. ಆದರೆ ಈ ವರ್ಷದಲ್ಲಿ ನೋಡಿ, ಗುರುವಿಂದ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ಅವಕಾಶಗಳನ್ನು ಆ ಗುರು ಅವಕಾಶಗಳನ್ನು ಕೊಡ್ತಾ ಇರ್ತಾನೆ. ಹಾಗಾಗಿ ಹೆಚ್ಚಿನದಾಗಿ ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಆರೋಗ್ಯದ ವಿಷಯವನ್ನು ನೋಡ್ತಾ ಹೋದರೆ, ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಮೊಣಕಾಲು ಸಂಬಂಧವಾದ ನೋವುಗಳು, ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧವಾದಂಥ ತೊಂದರೆಗಳು, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ತಲೆನೋವು ಬರುವಂಥ ಸಾಧ್ಯತೆಗಳಿದೆ. ಅಂತ ಮೇಜರ್ ಏನೋ ಆಪರೇಷನ್ ಆಗ್ತದೆ ಅಂತ ಹೇಳುವಂಥದ್ದಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಚಿಂತೆ, ಟೆನ್ಷನ್ನು ಇಂತಹದ್ದು ಜಾಸ್ತಿ ಆಗುತ್ತೆ ನಿಮಗೆ. ಹಾಗಾಗಿ ಸಣ್ಣ ಪುಟ್ಟದೇ ಇದ್ದಾಗ ನೀವು ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ. ಎಷ್ಟೋ ಸಲ ತೊಂದರೆ ಜಾಸ್ತಿ ಆದಾಗ ಆಸ್ಪತ್ರೆಗೆ ಹೋಗ್ತೇವೆ, ಕೊನೆಗೆ ಆಪರೇಷನ್ ಮಾಡಿಸುವಂಥ ಒಂದು ಪರಿಸ್ಥಿತಿ ಆಗುತ್ತೆ.
ಚಿಕ್ಕದಾದಂಥ ಮನೆ ಔಷಧಿಯನ್ನು ಮನೆಯಲ್ಲೇ ಮಾಡುವಂತಹ ಒಂದು ಅವಕಾಶಗಳಿದ್ದಾಗ ಅದನ್ನು ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಎಷ್ಟೋ ಸಲ ನಾವು ಒದ್ದಾಡಿ ಕೊನೆಗೆ ಆಸ್ಪತ್ರೆಗೆ ಹೋಗ್ತೇವೆ, ಯಾಕಂದರೆ ಆಪರೇಷನ್ ಮಾಡಿ 3 ತಿಂಗಳು 6 ತಿಂಗಳ ತೊಂದರೆಗಳಾಗುತ್ತೆ. ಹಾಗಾಗಬಾರ್ದು. ಇನ್ನು ಬಹಳ ಮುಖ್ಯವಾಗಿ ನೋಡಿ, ಸಾಂಸಾರಿಕವಾದಂತಹ ಏನು ನಿಬಂಧನೆಗಳು ಬಹಳ ಮುಖ್ಯವಾಗಿ ಎಷ್ಟೋ ಸಲ ನೋಡ್ತಾ ಇದ್ದೀರಿ, ಈ ರಾಶಿಯವರಿಗೆ ಮದುವೆ ಆಗಿದೆ, ಡೈವರ್ಸ್ ಆಗುವಂಥದ್ದು, ಕಿರಿಕಿರಿ ಆಗುವಂಥ ಇಂಥ ಸಮಸ್ಯೆಗಳು ಬಹಳ ಜನಕ್ಕೆ ಇದ್ದಾವೆ. ನಾವು ಹಿಂದೆ ನೋಡಿದಾಗ 2025ನೇ ಇಸ್ವಿಯಲ್ಲಿ ಬಹಳ ಜನ ಮದುವೆ ಆಗಿದ್ದೀರಿ, ಆದರೂ ಸಾಂಸಾರಿಕವಾದಂಥ ಸಮಾಧಾನಗಳಿಲ್ಲ ಹೇಳುವಂಥದ್ದು. ಹಾಗಾಗಿ ಗುರುವಿನ ಅನುಗ್ರಹನೋ ಅಥವಾ ಯಾವುದೋ ಒಂದು ದೇವತಾ ದರ್ಶನವೋ, ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ ನಂತರದಲ್ಲಿ ದಿಢೀರೇ ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ನಾವು ನಿರಂತರವಾಗಿ ಮಾಡ್ತಾ ಇದ್ದರೂ ಪ್ರಯೋಜನ ಬರುವುದಿಲ್ಲ. ಆದರೆ ಸದ್ಯಕ್ಕೆ ದಿಢೀರ್ನೇ ಒಂದು ಅವಕಾಶಗಳು ಕೂಡ ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಒಳ್ಳೆಯ ಥರದಲ್ಲಿ ಪ್ರಯತ್ನವನ್ನು ಮಾಡಿ ಅದರಿಂದ ಅನುಕೂಲತೆಗಳು, ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ನೀವು ಕಾಣಬಹುದು. ಮತ್ತು ಮನೆಯನ್ನು ಕೂಡ ಕಟ್ಟುವಂತಹ ಯೋಗ. ಯಾಕಂದರೆ ನೋಡಿ, ಎಷ್ಟೋ ಸಲ ತೃತೀಯ ರಾಶಿಯಲ್ಲಿರುವಂತಹ ಒಂದು ಶನೇಶ್ವರನು ನಿಮ್ಮನ್ನು ಬಹಳ ಮುಖ್ಯವಾಗಿ ವಿಕ್ರಮ ಸ್ಥಾನವನ್ನು, ಧೈರ್ಯವನ್ನು, ಯಾಕಂದರೆ ನೀವು ಹಿಂದೆ ಕೊಡಲಿ ಏಟು ತಿಂದ ಹಾಗೆ ವಿಗ್ರಹಕ್ಕೆ ಎಷ್ಟೆಷ್ಟು ಕೊಡಲಿ ಪೆಟ್ಟು ಬಿದ್ದಿರುತ್ತೋ ಅದೇ ತರಹ ಆ ಉಳಿಯ ಪೆಟ್ಟು ಬಿದ್ದು ಹೇಗೆ ಗಟ್ಟಿಯಾಗಿದೆ ಹಾಗೆ ನೀವು ಕೂಡ ಗಟ್ಟಿಯಾಗಿದ್ದೀರಿ. ಅದೇ ತರಹ ಗಟ್ಟಿಯಾಗಿ ಈಗ ನಿಮಗೆ ಕಷ್ಟ ಅಂಥೇಳಿ ಅಷ್ಟೊಂದು ಅನಿಸೋದಿಲ್ಲ. ಹಾಗಾಗಿ ಅಂತಹ ಕಷ್ಟ ನಷ್ಟಗಳಿದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಸಾಲಗಳನ್ನು, ಸೌಲಭ್ಯಗಳನ್ನು ಕೂಡ ಮಾಡಿಕೊಂಡು ಮನೆಯನ್ನೂ ಕೂಡ ಕಟ್ಟುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಕಾಣಬಹುದು. ಮತ್ತು ಹಿಂದೆ ಯಾವ ಕೆಲಸ ನಿಂತು ಹೋಗಿತ್ತೋ, ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ನೋಡಿ, ಹಿಂದೆ 25ನೇ ಇಸ್ವಿಯಲ್ಲಿ ಯಾವ್ಯಾವ ಕೆಲಸ ನಿಂತು ಹೋಗಿತ್ತೋ ಅಂಥದ್ದೆಲ್ಲ ಪುನಃ ಚಾಲನೆ ಸಿಗುವಂಥದ್ದು. ಉದಾಹರಣೆಗೆ ಒಂದು ಬಿಸ್ನೆಸ್ ಮಾಡಿದ್ದೇನೆ, ಅದು ತಕ್ಕ ಮಟ್ಟಿಗೆ ಲಾಭ ನಷ್ಟ ಆಗ್ತಾ ಇದೆ ಅಂಥೇಳಿ ಪುನಃ ಮತ್ತೆಲ್ಲೇ ಕೂತ್ಕೊಂಡಿದ್ದರೆ ಆ ಬಿಸ್ನೆಸ್ಸಲ್ಲೂ ತಕ್ಕ ಮಟ್ಟಿಗೆ ಮುಂದೆ ಹೋಗುವಂಥದ್ದು. ಇದು ಬಹಳ ಮುಖ್ಯವಾಗಿ ಒಂದು 5 ತರಹ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕಾಣಬಹುದು. ಒಂದನೇದಾಗಿ ಕಬ್ಬಿಣವೇ ಮೊದಲಾದಂಥದ್ದು, ಕಬ್ಬಿಣ, ವಾಹನ, ಅದರ ಜೊತೆಗೆ ಅನೇಕ ರೀತಿಯಾದಂಥ ಸ್ಟೀಲ್ ವ್ಯಾಪಾರ ವ್ಯವಹಾರಗಳು. ಹಾಗೆ ಎರಡನೇದಾಗಿ ಬೆಳ್ಳಿ, ಬಂಗಾರ. ನೀವೇ ನೋಡಿದಿರಿ ಇವತ್ತೆಷ್ಟು ಗಗನಕ್ಕೆ ಹೋಗಿದೆ. ಅದು ಇನ್ನೂ ಕೂಡ ಹೆಚ್ಚಿನದಾದಂತಹ ಮೇಲಕ್ಕೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ಯಾರ್ಯಾರು ಬೆಳ್ಳಿ ಅಂಗಡಿ, ಬಂಗಾರದ ಅಂಗಡಿ ಇಟ್ಟಿದ್ದೀರೋ ನಿಮಗೆ ಇನ್ನೂ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಕಾಣಬಹುದು. ಯಾಕಂದರೆ ಎಷ್ಟೇ ಆದರೂ ಕೂಡ ಆಭರಣ ಪ್ರಿಯರು ಅದರ ಮೇಲೆ ದುಡ್ಡು ಹಾಕ್ತಾನೇ ಇರ್ತಾರೆ ಅಲ್ವಾ. ಹಾಗಾಗಿ ಅದರಲ್ಲೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಷ್ಟೋ ಸಲ ರಿಯಲ್ ಎಸ್ಟೇಟು ಕೆಳಗೆ ಬರ್ತಾ ಇರ್ತದೆ. ಆದರೆ 26ನೇ ಇಸ್ವಿಯಲ್ಲಿ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು, ರಿಯಲ್ ಎಸ್ಟೇಟು ಕೂಡ ಹೆಚ್ಚಿನದಾದಂಥ ಮೇಲ್ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಸೂರು ಬೇಕು, ಮನೆ ಬೇಕು ಅನ್ನುವಂಥ ಆಸೆ ಇರುತ್ತಲ್ವ. ಹಾಗಾಗಿ ಅಂಥ ಆಸೆ ಆಕಾಂಕ್ಷೆಗಳು ಒಂದು ಮನೆ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಹಾಗೆ 4ನೇದಾಗಿ ಸಿನಿಮಾ ರಂಗದಲ್ಲಿರುವಂತಹ ವ್ಯಕ್ತಿಗಳು, ಈ ರಾಶಿಯವರು ಬಹಳ ಜನ ಇದ್ದೀರಿ. ಬಿಸ್ನೆಸ್ ಮಾಡುವಂಥವರು, ಸಿನಿಮಾಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು, ಅಂಥವ್ರಿಗೆ ಹೆಚ್ಚಿನದಾದಂತಹ ಕಲೆ, ನಿರ್ದೇಶನ ಇಂತಹ ವಿಷಯದಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಸಿಗುತ್ತೆ. ಹಣಕಾಸಿನಲ್ಲೂ ಕೂಡ ಹೆಚ್ಚಿನದಾದಂಥ ಪ್ರಾಫಿಟು ಕೂಡ ನಿಮಗೆ ಸಿಗುವಂತಹ ಚಾನ್ಸಸ್ ಕಾಣುತ್ತೆ. ಅನಂತರದಲ್ಲಿ 5ನೇದಾಗಿ ಕೃಷಿಕರು. ಬಹಳ ಮುಖ್ಯವಾಗಿ ಶನೇಶ್ವರನಿಗೆ ಕೃಷಿಕರನ್ನು ಹೇಳ್ತಾರೆ. ಕೃಷಿ ಗೌರಕ್ಯ ವಾಣಿಜ್ಯಂ ಎಂಬುದಾಗಿ ಹೇಳ್ತಾರೆ. ಕೃಷಿಕರಿರಬಹುದು, ಮತ್ತು ವಾಣಿಜ್ಯ, ಅಡಿಕೆ ಮೊದಲಾದಂತಹ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳಿರಬಹುದು. ಅಥವಾ ನಿಮ್ಮ ತೋಟವನ್ನು ನೂತನವಾಗಿ ಮಾಡ್ತಾ ಇದ್ದರೆ ಒಂದಂತಕ ರೋಗ ತೊಂದರೆಗಳು ಬಂದರೂ ಕೂಡ ಅದಕ್ಕೆಲ್ಲ ಔಷಧಿಗಳು ಸಿಕ್ಕಿ ಅಥವಾ ಅದಕ್ಕೆಲ್ಲ ತೊಂದರೆಗಳಿಗೆ ಪರಿಹಾರ ಸಿಕ್ಕಿ ಎಷ್ಟೋ ವರ್ಷದಿಂದ ಮೇಲಕ್ಕೆ ಹೋಗ್ತಾ ಇರೋ ಒಂದು ಸಲ ಕೆಳಗಡೆ ಬಂದರೂ ಕೂಡ ಪುನಃ ಮೇಲಕ್ಕೆ ಹೋಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಒಂದು ಸಲ ಏನೋ ಒಂಚೂರು ತೊಂದರೆ ಆಯಿತು ಅಂತಂದರೆ ಅದಕ್ಕೆ ಗಾಬರಿ ಬೀಳಬಾರ್ದು. ನಿರಂತರವಾದಂತಹ ಪರಿಶ್ರಮ, ನಿರಂತರವಾದಂಥ ಹೋರಾಟ ಹೇಳುವಂಥದ್ದು ಈ ನಿಮ್ಮ ಮಕರ ರಾಶಿಯವರಿಗೆ ಎಷ್ಟೊಂದು ಸಪೋರ್ಟ್ ಕೊಟ್ಟಿದೆ ಹಿಂದೆ ನೋಡಿ ಯೋಚನೆ ಮಾಡಿ ನೀವು. ಹಾಗಾಗಿ ನಿರಂತರವಾದಂತಹ ಪರಿಶ್ರಮ ಏನಿದೆ ಅದು ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಹಾಗಾಗಿ ಕೃಷಿಕರು ಯೋಚನೆ ಮಾಡಬೇಡಿ, ಒಂದು ಸಲ ಬೆಲೆ ಬರುತ್ತೆ, ಒಂದು ಸಲ ಬೆಲೆ ಬರುವುದಿಲ್ಲ. ಏನಪ್ಪ, ಯಾಕಂದರೆ ಹಿಂದೆ 2-3 ಸಲ ವೀಡಿಯೋ ಮಾಡಿದಾಗ ಕೃಷಿಕರ ಬಗ್ಗೆ ಏನು ಹೇಳೋದೇ ಇಲ್ಲ ಅಂಥೇಳಿ 2-3 ಜನ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಕೃಷಿಕರಿಗೆ ಏನು ಹೇಳ್ಬೋದಪ್ಪ ಅಂತಂದರೆ, ನೀವು ಮಾಡುವಂತಹ ವೃತ್ತಿ ಒಂದು ಸಲ ಕಡಿಮೆ ಅಂತ ಅನಿಸಿದ್ರು ಕೂಡ ಕೃಷಿತೋ ನಾಸ್ತಿ ದುರ್ಭಿಕ್ಷಃ ಎಂಬುದಾಗಿ ಕರೆದಿದ್ದಾರೆ. ಅಂದರೆ ದುರ್ಭಿಕ್ಷೆ ಉಂಟಾಗುವುದಿಲ್ಲ. ಅವ್ರಿಗೆ ಕಷ್ಟ ಅಂತ ಅನಿಸಿದ್ರು ಕೂಡ ಒಂದು ಸಲ ಫಸಲು ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು ಕೂಡ ಕೃಷಿ ಮುಂದಿನ ಸಲ ಅದು ಕೊಟ್ಟೇ ಕೊಡುತ್ತದೆ. ಬೇರೆ ತರಹ ಸಿಗದೇ ಇರಬಹುದು ಜಾಸ್ತಿ ಆದಂಥ ಆದಾಯ, ಅದರ ತಕ್ಕ ಮಟ್ಟಿಗೆ ಹಿತಮಿತಿಯಲ್ಲಿ ಜೀವನ ಮಾಡಿಕೊಂಡು ನೆಮ್ಮದಿಯಿಂದ ಹೋಗಲಿಕ್ಕೆ ಕೃಷಿ ಖಂಡಿತವಾಗೂ ಕೊಡುತ್ತೆ. ಅವಕಾಶಗಳು ಕೂಡ ನಿಮಗಿದ್ದಾವೆ. ಮತ್ತು ಯಾರ್ಯಾರು ಗೌರ್ಮೆಂಟ್ ಕೆಲಸವನ್ನು ಪರ್ಮನೆಂಟ್ ಆಗಬೇಕು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀರೋ ಅಂಥವರಿಗೆ ಜುಲೈ ಅನಂತರದಲ್ಲಿ ಅಥವಾ ಜೂನ್ ಅನಂತರದಲ್ಲಿ ಸ್ವಲ್ಪ ಪರ್ಮನೆಂಟ್ ಆಗುವಂಥದ್ದು. ಶಿಕ್ಷಕ ವರ್ಗದವರಿರಬಹುದು ಅಥವಾ ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಯಾವುದೋ ಒಂದು ಅವಕಾಶ ಸಿಕ್ಕಿದೆ, ನಾನು ಒಂದು 4-5 ವರ್ಷ ಆಯ್ತಪ್ಪ ಸರ್ವಿಸ್ ಮಾಡ್ತಾ ಇದ್ದೇನೆ,
ಗೌರ್ಮೆಂಟ್ ಕೆಲಸ ಪರ್ಮನೆಂಟೇ ಆಗಿಲ್ಲ ಅಂಥೇಳಿ ಒದ್ದಾಡ್ತಾ ಇದ್ದರೆ ಪರ್ಮನೆಂಟ್ ಆಗುವಂಥ ಅವಕಾಶಗಳು ಕೂಡ ಇದ್ದಾವೆ. ಮತ್ತು ಶಿಲ್ಪಕಲೆ, ಸಾಹಿತ್ಯ ಇಂತಹ ಕೆಲಸಗಳನ್ನು ಯಾರು ಮಾಡ್ತಾ ಇದ್ರು ಈ ರಾಶಿಯವರು, ಅಂಥವರಿಗೆ ದಿಢೀರ್ನ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಏನಪ್ಪ ಯಾವುದೇ ಕೆಲಸ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ 26ನೇ ಇಸ್ವಿಯಲ್ಲಿ ನಿಮ್ಮ ಕೈಲಿ ಪೂರೈಸಲಿಕ್ಕೆ ಆಗದೇ ಇದ್ದಷ್ಟು ಕೆಲಸ ಬರುತ್ತೆ. ಯಾಕಂದರೆ ಕೆಲಸ ಆಳುವಂಥದ್ದು ನಾವು ಅದನ್ನು ಕೆಲಸವನ್ನು ಮಾಡ್ತಾ ಇದ್ದಾಗ ಮಾತ್ರ ಬರುತ್ತೆ, ಕೆಲಸ ನಿಲ್ಲಿಸಿದರೆ ಪುನಃ ಕೆಲಸ ಬರುವುದಿಲ್ಲ. ಮತ್ತು ತೈಲ ಉದ್ಯಮ ಕ್ಷೇತ್ರ ಬಹಳ ಮುಖ್ಯವಾಗಿ ಗಮನಿಸಬೇಕು. ಪೆಟ್ರೋಲಿಯಂ ಇರಬಹುದು ಅಥವಾ ಹಾಲು, ನೀರು, ಇಂತಹ ತೈಲ ಉದ್ಯಮ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಅವಕಾಶಗಳನ್ನು ಕೂಡ ಭಗವಂತ ನೀಡ್ತಾನೆ. ಒಟ್ಟಿನಲ್ಲಿ ಓವರಾಲಾಗಿ ನೋಡಲಿಕ್ಕೆ ಹೋದರೆ ಈ ವರ್ಷದಲ್ಲಿ ನಿಮಗೆ ಜೂನ್ ಅನಂತರದಲ್ಲಿ ಆ ಗುರುವಿನ ದೃಷ್ಟಿ, ಗುರುವಿನ ಅನುಕೂಲದಿಂದ ಎಲ್ಲ ಹೆಚ್ಚಿನದಾದಂಥ ಲಾಭಾಂಶವನ್ನು ಪಡೆಯುವಂಥ ಅವಕಾಶಗಳಿದ್ದಾವೆ. ಆದರೂ ಕೂಡ ಒಂದು 5 ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೋಡಿ, ವಕ್ರಣಸ್ತು ಮಹಾವೀರ್ಯ ಶನಿ ವಕ್ರವಾದಂಥ ಒಂದು ಸ್ಥಿತಿಗೆ ಬರ್ತಾ ಇದ್ದಾನೆ ಜುಲೈ ಅನಂತರದಲ್ಲಿ. ಹಾಗಾಗಿ ನೀವು ಒಂದು ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ಫೈನಾನ್ಸು, ಹಣ ಕೊಡುವಂಥ ವ್ಯವಸ್ಥೆ ಹಿಂದೆ ನೀವು ತೊಂದರೆ ಬಿದ್ದಿದ್ದೀರಿ, ಹಾಗಾಗಿ ಅಂತಹ ವಿಷಯಕ್ಕೆ ಹೋಗಬಾರ್ದು. ಹಾಗೆ ಮೂರನೇ ವಿಷಯ, ನೋಡದೇ ಇದ್ದ ಹಾಗೆ ಸಹಿ ಹಾಕೋದು ಅಥವಾ ಯಾರೋ ಒಬ್ಬರಿಗೆ ಹೇಳಿಕೆ ಕೊಡುವಂತಹ ಪ್ರಯತ್ನವನ್ನೇ ಮಾಡಲಿಕ್ಕೆ ಹೋಗಬಾರ್ದು. ನಾಲ್ಕನೇದಾಗಿ, ನೀವು ಭದ್ರವಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಹೇಳುವಂಥದ್ದು ಯೋಚನೆ ಮಾಡಿಕೊಳ್ಬೇಕು. ಯಾಕಂದರೆ ನಮ್ಮ ಆದಾಯಕ್ಕಿಂತನೂ ಕೂಡ ಸಾಲವನ್ನೇ ಜಾಸ್ತಿ ಮಾಡ್ಕೊಂಡ್ಬಿಡ್ತೇವೆ, ಹಾಗೆ ಆಗಬಾರ್ದು. ಹಾಗೆ 5ನೇದಾಗಿ, ನಿಮ್ಮ ವೈಯಕ್ತಿಕವಾದಂತಹ ಜೀವನ ಸದಾಕಾಲ ಸಾಧನೆಗಳ ಕಡೆಗೆ ಹೋಗ್ತಾ ಇದೆ, ಅದನ್ನು ಒಂದು ಸಲ ಆಗಲಿಲ್ಲ ಅಥವಾ 1-2-3 ತಿಂಗಳು ಆಗಲಿಲ್ಲ ಅಂಥೇಳಿ ಬಿಡಬಾರ್ದು. 2026ನೇ ಇಸ್ವಿಯಲ್ಲಿ ನಿರಂತರವಾದಂಥ ಹೋರಾಟ ಏನಿದೆ ಅಲ್ವೋ ಅದೇ ನಿಮ್ಮ ಜಯಕ್ಕೆ ಕಾರಣವಾಗುತ್ತೆ. ಹಾಗಾಗಿ ನಿರಂತರವಾದಂಥ ಹೋರಾಟ, ನಿರಂತರವಾದಂಥ ಒಂದು ಪರಿಶ್ರಮ ಮತ್ತು ಸತತವಾದಂಥ ಭಗವನ್ ನಾಮಸ್ಮರಣೆ. ನೋಡಿ, ನಿಮಗೆ ಗುರು ಉಚ್ಚಸ್ಥಾನಕ್ಕೆ ಬಂದಾಗ ಗೊತ್ತಾಗುತ್ತೆ, ಹಿಂದೆ ನೀವು ಮಾಡಿದಂಥ ಪುಣ್ಯ ನಿಮಗೆ ಸಿಗದೇ ಇದ್ರೆ ಎಷ್ಟು ಮಟ್ಟಿಗೆ ಸಿಗುತ್ತೆ ಹೇಳೋದು ಗೊತ್ತಾಗುತ್ತೆ ನಿಮಗೆ. ಹಿಂದೆ ಮಾಡಿದಂಥ ಪುಣ್ಯ ಈ ಒಂದು ಗುರುವಿನ ಉಚ್ಚಸ್ಥಾನಕ್ಕೆ ಬಂದಾಗ ಜೂನ್ ಅನಂತರದ 2ನೇ ತಾರೀಕು ಅನಂತರದಲ್ಲಿ ಒಂದೊಂದೇ ಕೆಲಸ ಒಳ್ಳೆಯದಾಗುವುದು, ಒಂದೊಂದೇ ಆರ್ಥಿಕವಾದಂಥ ಅನುಕೂಲತೆಗಳಾಗುವುದು, ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು. ಹಾಗೆ ಏನೋ ಒಂದು ವಿವಾಹಾದಿ ಮಂಗಲ ಕಾರ್ಯ ಆಗಿಲ್ಲ, ದಿಢೀರ್ನ ಯಾವುದೋ ಒಂದು ಸಂಬಂಧವನ್ನು ಸೇರಿ ಬರುವುದು, ಹೀಗೆ ಒಂದು 10 ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಸಪರೇಟ್ ಆಗುವಂಥ ವ್ಯವಸ್ಥೆಗಳು ಬೇಕಾಗಲಿಲ್ಲ. ಹಾಗಾಗಿ ಅಂತಹ ಪ್ರಯತ್ನಗಳನ್ನು ಮಾಡ್ತಾ ಇರಿ. ಓವರಾಲ್ ಆಗಿ ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು 26ನೇ ಇಸ್ವಿ ನೀಡುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ನಕ್ಷತ್ರ ಪರಿಹಾರಗಳೇನು? ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ನೀವು ನಿರಂತರವಾಗಿ ನಮಃ ಶಿವಾಯ ಜಪವನ್ನು ಮಾಡ್ತಾ ಇರಿ. ಶಿವನೇ ಅನುಗ್ರಹಿಸ್ತಾನೆ. ಯಾಕಂದರೆ ನಿಮಗೆ ಜುಲೈ ಅನಂತರದಲ್ಲಿ ಶನೇಶ್ವರನು ವಕ್ರವಾಗಿ ಬಂದಾಗ ಕೆಲವೊಂದಷ್ಟು ಕಾನೂನಿನ ತೊಡಕುಗಳಿರಬಹುದು ಅಥವಾ ಏನಾದರೂ ಗಲಾಟೆ ಕಿರಿಕಿರಿ ಇರಬಹುದು, ಅದೆಲ್ಲ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ನಾವು ಸರಿಯಾಗಿ ಗಾಡಿ ಓಡಿಸ್ತಾ ಇದ್ರು, ಹಿಂದುಗಡೆ ಬಂದು ಯಾರು ಹೊಡೆಯುವಂಥ ಸಾಧ್ಯತೆಗಳಿದೆ. ಹಾಗಾಗಿ ವಕ್ರವಾದಂಥ ಒಂದು ಸ್ಥಿತಿ ಇದ್ದಾಗ ಅಂತಹ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಉತ್ತರಾಷಾಢ ನಕ್ಷತ್ರದವರು ಜಾಗ್ರತೆ ವಹಿಸ್ತಾ ಅದರ ಜೊತೆಗೆ ಶಿವನಾಮಸ್ಮರಣೆ ಮಾಡ್ತಾ ಇರಿ. ಯಾಕಂದರೆ ಅರ್ಕಶಂಭುರುದಾಹರೇತಿ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಶಿವನನ್ನು ನಿರಂತರವಾಗಿ ಆರಾಧನೆ ಮಾಡಿದರೆ ಅವನೇ ನಮ್ಮ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಸಮಯ ಇದ್ದಾಗ ಬೆಳಗ್ಗೆ ಮತ್ತು ಸಂಧ್ಯಾಕಾಲದಲ್ಲಿ ಒಂದು 108 ನಮಃ ಶಿವಾಯ ಶಿವನ ಜಪವನ್ನು ಮಾಡ್ತಾ ಇರಿ. ಶ್ರವಣ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಶಿವನಿಗೆ ಪ್ರದೋಷ ಪೂಜೆ ಎಂಬುದಾಗಿ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ತಿಂಗಳಿಗೆ 2 ಸಲ ಬರುತ್ತೆ. ನಿಮಗೆ ಯಾವುದು ಆಗತ್ತೋ ಅವಕಾಶಗಳು 15 ದಿವಸಕ್ಕೆ 1 ಸಲ ಅಥವಾ ತಿಂಗಳಿಗೆ 1 ಸಲ ಪ್ರದೋಷ ಅಂತ ಬರುತ್ತೆ, ಮಹಾಪ್ರದೋಷ ಅಂಥೇಳಿ. ಅಂತಹ ಪ್ರದೋಷ ಪೂಜೆಯನ್ನು, ಶಿವನ ನಾಮಸ್ಮರಣೆಯನ್ನು ಮಾಡಿ, ದೇವಸ್ಥಾನದಲ್ಲಿ ಸಾಮೂಹಿಕವಾಗೆಲ್ಲ ಪ್ರದೋಷ ಪೂಜೆ ಮಾಡ್ತಾ ಇರ್ತಾರೆ ಶಿವನ ದೇವಸ್ಥಾನದಲ್ಲಿ. ಅವಾಗ ಹೋಗಿ ಪ್ರದೋಷ ಪೂಜೆ ಕೊಡಿ. ಯಾಕಂದರೆ ಆ ಒಂದು ಪ್ರದೋಷ ಸಮಯ ಬಹಳ ಮುಖ್ಯವಾದಂಥದ್ದು. ಎಲ್ಲ ದೇವತೆಗಳು ಕೂಡ ಶಿವನನ್ನು ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತಾರಂತೆ ಪ್ರದೋಷ ಕಾಲದಲ್ಲಿ. ಹಾಗಾಗಿ ಆ ಪ್ರದೋಷ ಪೂಜೆಗೆ ಕೊಡಿ, ಅಥವಾ ನಿಮ್ಮ ಕೈಲಾದರೆ ಸಾಧ್ಯ ಆದರೆ ನೀವು ಹೋಗೋದಲ್ಲಿ ಪಾಲ್ಗೊಳ್ಳಿ, ಅಥವಾ ನಿಮ್ಮ ಸಂಕಲ್ಪ ಮಾಡಿದರೂ ಕೂಡ ಆಗುತ್ತೆ. ಎಷ್ಟೋ ಸಲ ನೋಡಿ, ಇವತ್ತಿನ ದಿವಸ ನಾವಿಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇವೆ, ಯಾವುದೋ ದೇಶದಲ್ಲೋ ಎಲ್ಲೆಲ್ಲೋ ಇದ್ದವರು ನೋಡ್ತೀರಿ. ಹಾಗೆ ಅದೇ ತರಹ ಈ ಮಂತ್ರಗಳು ಕೂಡ ಯಾರು ನಿಮ್ಮ ಸಂಕಲ್ಪ ಹೇಳಿ ಮಾಡಿದಾಗ ಖಂಡಿತವಾಗೋದು ಫಲ ಆಗುತ್ತೆ. ಒಟ್ಟಿನಲ್ಲಿ ಆ ಸಂಕಲ್ಪ ಮಾಡಿ ಪ್ರದೋಷ ಪೂಜೆಯನ್ನು ಬಿಡದೇ ಇದ್ದ ಹಾಗೆ ಮಾಡಿ. ಎಷ್ಟೋ ಸಲ ನಾವು ಪ್ರದೋಷ ಪೂಜೆ ಮಾಡೋದು ಏನಕ್ಕೆ ಅಂತಂದರೆ ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ, ಆದರೆ ಕೆಲವೊಂದು ಸಲ ಗ್ರಹಸ್ಥಿತಿಯ ಪರಿವಾರಕ್ಕೂ ಕೂಡ ಹೇಳ್ತದೆ. ಇನ್ನು ಧನಿಷ್ಠ ನಕ್ಷತ್ರ 1ನೇ ಪಾದ 2ನೇ ಪಾದ. ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ತಂದೆ ತಾಯಿಯವರನ್ನು ಚೆನ್ನಾಗಿ ಪೂಜೆ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ಳಿ. ಯಾಕಂದರೆ ಮಾತೃದೇವೋ ಭವ ಪಿತೃದೇವೋ ಭವ. ಎಷ್ಟೋ ಸಲ ತಂದೆ ತಾಯಿಯವರ ಆಶೀರ್ವಾದವೇ ಇರುವುದಿಲ್ಲ, ಬೇರೆ ಎಲ್ಲ ಮಾಡ್ತೀರಿ ನೀವು, ಆದರೆ ನೀವು ಏನು ಕೆಲಸ ಮಾಡಬೇಕು ಅದನ್ನು ಮಾಡೋದಿಲ್ಲ ಧನಿಷ್ಠ ನಕ್ಷತ್ರದವರು. ಹಾಗಾಗಿ ಧನಿಷ್ಠ ನಕ್ಷತ್ರದವರು ಮಾತೃದೇವೋ ಭವ ಪಿತೃದೇವೋ ಭವ ಅಂತ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದವನ್ನು ಅಖಂಡವಾಗಿ ತೆಗೆದುಕೊಳ್ಳಿ. ಇದಿಷ್ಟು ಮಾಡಿದರೆ 2026ನೇ ಇಸ್ವಿಯಲ್ಲಿ ಹೆಚ್ಚಿನದಾದಂತಹ ಲಾಭಾಂಶಗಳು, ಅನುಕೂಲ.
ಅದರ ಜೊತೆಗೆ ಎಲ್ಲ ರೀತಿಯಾದಂತಹ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ. ಜಯವನ್ನು ಅನುಗ್ರಹಿಸಲಿ, ಕೆಟ್ಟ ರೀತಿಯಾದಂತಹ ತೊಂದರೆಗಳನ್ನು ಪರಿಹಾರ ಮಾಡಲಿ, ಭಗವಂತ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಕೊಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.